ಕನ್ನಡದಲ್ಲೇ ದಾವಣಗೆರೆಯನ್ನು ಬೆಳೆಸಿದ್ರು, ಉಳಿಸಿದ್ರು, ತಾವು ಬೆಳೆದ್ರು, ತಮ್ಮ ಎತ್ತರನೂ ಇಳಿಸಿದ್ರು, ತಮ್ಮ ಕುಟುಂಬನೂ ಬೆಳೆಸಿದ್ರು, ಕುಟುಂಬ ರಾಜಕಾರಣಕ್ಕೆ ಆಸ್ಪತ್ರೆ ಕೊಟ್ಟರು. ಜೊತೆಗೆ ಧರ್ಮ ನೆರಗಟ್ಟಿನಲ್ಲೇ ಜಾತಿ ಜೊತೆಗೂ ತಮ್ಮನ್ನು ಗುರುತಿಸಿಕೊಂಡ್ರು. ಇವೆಲ್ಲವೂ ಅವರಲ್ಲಿ ಇದ್ದಂತಹ ಒಂದು ವಿಶೇಷವಾದ ಗುಣಗಳು. ಅದ್ರ ಜೊತೆಗೆ ರಾಜಕೀಯವಾಗಿ ಅನೇಕರ ಜೊತೆಗೆ ತಮ್ಮ ಸಂಬಂಧ ಸರಿಯಾಗಿ ಇಟ್ಕೊಂಡಂಥವ್ರು. ವಿಶೇಷವಾಗಿ ಬಿಮ್ಮನ ಖಂಡ್ರೆ ಆಗಿರ್ಬೋದು, ಶಾಮನೂರು ಶಿವಶಂಕರಪ್ಪನವರಾಗಿರ್ಬೋದು, ಎನ್ ತಿಪ್ಪಣ್ಣಾಗಿರ್ಬೋದು, ಇವನ್ನ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಬಸವಲಿಂಗಪ್ಪನವರ ಅವ್ರ ಜೊತೆಗೂ ಸಂಬಂಧಗಳಾಗಿರ್ಬೋದು, ಮತ್ತು ನಮ್ಮ ದೇವರಾಜ ಅರಸರ ಜೊತೆಗೆ ಆಗಿರ್ಬೋದು, ಇಂದಿರಾ ಗಾಂಧಿ ಅವ್ರ ಜೊತೆಗೆ ಆಗಿರ್ಬೋದು, ಕಟ್ಟರ್ ಒಬ್ಬ ಕಾಂಗ್ರೆಸ್ಸಿಗರಾದಂಥ ಇವರು ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿರುವಂಥವ್ರು. ಈಗಾಗಲೇ ಅವರ ಕುರಿತಾಗಿ ಒಂದು ಮಾತನ್ನು ಹೇಳಿದ ಸಿದ್ದರಾಮಯ್ಯನವರು ಒಂದು ಮಾತು ಮಾತಾಡ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಅಪವಾದ ಆರೋಪಗಳಿಂದ ದೂರವಿದ್ದು ದೊರೆತ ಅಧಿಕಾರವನ್ನು ಜನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಅಪರೂಪದ ನಾಯಕ ಶಾಮನೂರು ಶಿವಶಂಕರಪ್ಪನವರು ಅಂತ. ಹೌದು, ನಿಜವಾಗಿ ಇದನ್ನು ನಾವಿಲ್ಲಿ ಮೆಚ್ಚಲೇಬೇಕಾಗ್ತದೆ. ಕಾರಣಷ್ಟ ಇವರು ಜೀವನದಲ್ಲಿ ನಿರಂತರ ಕ್ರಿಯಾಶೀಲರಿದ್ದರು ಅಂತೇಳಿ. ಆ ಕ್ರಿಯಾಶೀಲತೆಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಬಟ್ ಅವ್ರಿಗೆ ಅನುಕೂಲ ಆಗುವಂಗೆ ಒಂದು ಆರ್ಥಿಕ ಭದ್ರತೆಯನ್ನು ಮಾಡಿಕೊಂಡು ಆ ಆರ್ಥಿಕ ನೆಲೆಗಟ್ಟಿನಲ್ಲೇ ತಮ್ಮ ಕುಟುಂಬ ಬೆಳೆಸೋ ಜೊತೆಗೆ ಅನೇಕ ಉದ್ಯೋಗ ಒದಗಿಸಿಕೊಟ್ರು ಅನ್ನುವಂಥದ್ದು. ಯಾಕಂದ್ರೆ ಶುಗರ್ ಇಂಡಸ್ಟ್ರಿ, ಶುಗರ್ ಲಾಬಿಯಲ್ಲಿ ಅಂತ ಅವ್ರ ಹೆಸರು ಅಪಾರ. ಹೀಗಾಗಿ ಅವ್ರ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ನೋಡೋ ಮುಂದೆ ಕೇವಲ ಒಬ್ಬ ರಾಜಕಾರಣಿಯಾಗಿ ಅಥವಾ ಕೇವಲ ಒಬ್ಬ ವ್ಯಾಪಾರಿಯಾಗಿ, ಕೇವಲ ಒಬ್ಬ ಧರ್ಮಿಷ್ಠನಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವೆಲ್ಲ ಕೂಡಿ ಒಂದು ಮಿಂಗಲ್ ಅಂತ ನಾವು ಎಲ್ಲ ಬಂದಂಥದ್ದು. ಹೀಗಾಗಿ ಇದಕ್ಕೆಲ್ಲ ಸಾಧ್ಯ ಆಗೋದಕ್ಕೆ ಕಾರಣ ಅಂದ್ರೆ ಅವರೊಬ್ಬ ಬಲಿಷ್ಠ ವ್ಯಾಪಾರಿ ಅನ್ನೋದಂತ. ವ್ಯಾಪಾರದಲ್ಲಿ ದುಡ್ಡು